ಕರೆದು ಮನೆ ಮಗಳ ಧಾರೆಯ ಎರೆದು ಹಸೆ ಮಣೆ ಮೇಲೆ ಹೊಸ ಜೋಡಿಯ ಕೂರಿಸಿ ಹೊಸ ಸಂಬಂಧದ ಸೂತ್ರವ ಸೇರಿಸಿ ಅಕ್ಷತೆಯ ಮಳೆಯಲ್ಲಿ ತಾಳಿ ಕಟ್ಟೋ ವೇಳೆಯಲ್ಲಿ ಹೆತ್ತವರೆದೆಯಲ್ಲಿ ಮೊಳಗುವ ತಾಳವೇ ಗಟ್ಟಿ ಮೇಳ 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 ಗಟ್ಟಿ ಮೇಳ. ಆ ದೊಡ್ಡ ಮದುವೆ ಖರ್ಚಲ್ಲಿ ಸಣ್ಣದಾಗಿ ಬಡವನ ಮದುವೆನೂ ಆಗ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಲೆಕ್ಕಾಚಾರ. ಬಾಕಿ ಇನ್ನು ಊಟ ತಿಂಡಿ ಎಲ್ಲ ದೊಡ್ಡ ಮದುವೆ ಸಣ್ಣ ಮದುವೆಗೂ ಬರುತ್ತೆ. ಒಂದೇ ಖರ್ಚಲ್ಲಿ 2 ಉತ್ಸವ ಆಗೋಗುತ್ತೆ. ಶ್ರೀಕಾಂತ, ನಿಮ್ ಭಾಷೆ ನಿಮ್ಗೆ ಅರ್ಥ ಆಗ್ಬೇಕು. ಅದೇನೋ ಬಡವ ಅಂದ್ರಲ್ಲ, ಯಾರ್ರೀ ಅದು? ನಾನೇ ಬಾಸ್. ಕಾಂತ, ರಿಲ್ಯಾಕ್ಸ್, ಸ್ವಲ್ಪ ಪೇಷನ್ಸ್ ಇರಲಿ. ಮೊದಲು ವೆನ್ಯೂ ಡಿಸೈಡ್ ಆಗಿ ಆಮೇಲೆ ನೋಡ. ವೆನ್ಯೂ ಅಲ್ಲ ಅಗ್ರಜ, ಬುಳ್ಳನ್ಗೆ ಮೊದಲು ಹುಡುಗಿ ಡಿಸೈಡ್ ಆಗ್ಬೇಕು. ಹಲೋ ಹಲೋ, ಏನ್ ನಗ್ತಾ ಇದ್ದೀರಾ? ನನ್ನನ್ನ ಸಿಂಗಲ್ ಅನ್ಕೊಂಡ್ಬಿಟ್ರಾ? ನಾನು ಮಿಂಗಲ್ ಆಗಿ ಕಾಲ ಆಯ್ತು. ಮೀನುನೇ ನನ್ ಜಾನು. ನಾನು ಮದುವೆಗೆ ಬರ್ತೀನಿ, ಅವಳಿಗೂ ಬರಕ್ ಹೇಳ್ತೀನಿ. ಹುಡುಗ ಹುಡುಗಿ ಇರ್ತಾರೆ, ಮಂಟಪ ರೆಡಿ ಇದೆ, ಪುರೋಹಿತರು ಇರ್ತಾರೆ. ನಿಮ್ ಪಕ್ಕನೆ ಸೈಡಲ್ಲಿ ಕೂತ್ಕೊಂಡು ಹೋಮಕ್ಕೆ ಅಕ್ಷತೆ ಆಗ್ತಾ ನಾನು ಹುಡುಗಿಗೆ ತಾಳಿ ಕಟ್ಬಿಡ್ತೀನಿ. ಪರವಾಗಿಲ್ಲ ಕಣ್ರಿ, ಒಳ್ಳೆ ಐಡಿಯಾನೇ ಮಾಡಿದೀರಾ. ಅಷ್ಟೇ ಅಲ್ಲ ಸಾರ್ಥಕ್ ಸರ್, ಇನ್ನೂ ಇದೆ. ನಮ್ಮ ಬಾಸು ಮೇಡಮ್ ಎಲ್ಲಿಗೆ ಹನಿಮೂನ್ಗೆ ಹೋಗ್ತಾರೋ ನಾವು ಅಲ್ಲಿಗೆ ಹೋಗ್ಬಿಡ್ತೀವಿ. ಶಬಾಷ್ ಶ್ರೀಕಾಂತ, ಇಷ್ಟು ವರ್ಷ ಅಗ್ರಜನ್ ಫ್ರೀ ಆಗಿದ್ದಕ್ಕೂ ಸಾರ್ಥಕ ಆಯ್ತು ಬಿಡಿ. ಹೋಪ್ ಇಸ್ ಫೆಲ್ಬಿಟ್ಟೆ. ಕಮ್ ಆನ್ ಬ್ರದರ್, ನಾನಿನಿಗೆ ಹೇಳ್ದೆ ಕೇಳ್ದೆ ಬಂದೆ ಅಂತ ಇಷ್ಟೊಂದು ಗಾಬರಿ ಆಗೋ ಅವಶ್ಯಕತೆ ಇದೆಯಾ? ಗಾಬರಿ ಆಗದೆ ಇರುತ್ತಾ ಅಹಲ್ಯ? ನಿನಗೆ ನಿನ್ನ ಹೆಲ್ತ್ ಬಗ್ಗೆ ಕೇರೇ ಇಲ್ಲ, ಯಾಕೆ ಅಷ್ಟು ಅರ್ಜೆಂಟಲ್ಲಿ ಹೋದೆ? ಒಂದು ತುಂಬ ಇಂಪಾರ್ಟೆಂಟ್ ಎಮರ್ಜೆನ್ಸಿ ಕೆಲಸ ಆಯಿತು ಬ್ರದರ್. ಏನಂತದ್ದು? ನನ್ನ ವೇದ್ನ ಫಾಲೋ ಮಾಡೋದು ಬಿಟ್ಟು ನನ್ಗೆ ಇನ್ನೇನು ಕೆಲಸ ಇರುತ್ತೆ ಹೇಳು? ಈಗ ಏನಾಯ್ತು ಅಂತ ಅವನ್ನ ಫಾಲೋ ಮಾಡ್ಕೊಂಡು ಹೋಗ್ತಿದ್ಯಾ? ಅಂಥದ್ದು ಎಮರ್ಜೆನ್ಸಿ ಏನಿದೆ ಅಲ್ಲಿ? ಇದೆ ಬ್ರದರ್, ಖಂಡಿತ ಇದೆ. ಎಲ್ಲರೂ ಬಂದ್ಬಿಟ್ಟು ಒಂದು ರೆಸಾರ್ಟಿಗೆ ಸೇರ್ಕೊಂಡಿದ್ದಾರೆ. ಆಲ್ ಆಫ್ ಎ ಸಡನ್ ಏನು ರೀಸನ್ ಇಲ್ಲದೆ ಎಲ್ಲರೂ ಇಲ್ಲಿ ಯಾಕೆ ಸೇರ್ಕೊಂಡ್ರು ಅನ್ನೋದೇ ನನ್ನ ಕ್ವೆಶ್ಚನ್. ಅಷ್ಟೇ ಆಗಿರ್ತಿದ್ರೆ ನಾನು ತಲೆನೇ ಕೆಡಿಸ್ಕೋತಾ ಇರಲಿಲ್ಲ. ಆದರೆ ಆ ರೆಸಾರ್ಟಲ್ಲಿ ಅಮೂಲ್ಯ ಅವ್ರ ಅಪ್ಪನೂ ಇದಾರಂತೆ. ಅವ್ರನ್ನೆಲ್ಲ ಕರ್ಕೊಂಡು ಅಲ್ಲಿಗೆ ಹೋಗೋದೇನಿದೆ ಅನ್ನೋದೇ ನನ್ನ ದೊಡ್ಡ ಡೌಟು. ಹೌದಾ? ಏನಿರ್ಬೋದು? ನನ್ನ ಪ್ರಕಾರ ಅವ್ರು ಎಲ್ಲರೂ ಅಲ್ಲಿ ಸೇರಿರೋದು ಮದುವೆ ಬಗ್ಗೆ ಪ್ಲ್ಯಾನ್ ಮಾಡೋಕ್ಕೆ. ಆದರೆ ಅವ್ರಿಗೆ ಗೊತ್ತಿಲ್ಲ ಅವ್ರ ಪ್ರತಿ ಹೆಜ್ಜೆ ಹಿಂದೆ ನಾನು ಕಣ್ಣಿಟ್ಟಿದ್ದೀನಿ ಅಂತ. ನಾನು ಸಾಯ್ದೆ ಬದುಕಿರೋದು ವೇದ್ನ ಮದುವೆ ಆಗೋದಿಕ್ಕೆ. ನಾನು ಸಾಯಕ್ಕೂ ಮುಂಚೆ ವೇದ್ನ ಮದುವೆ ಆಗೇ ಆಗ್ತೀನಿ. ಬಟ್ ನೀನು ಈ ಟೈಮಲ್ಲಿ ಹೊರಗಡೆ ಹೋಗೋದು ಅಷ್ಟು ಒಳ್ಳೇದಲ್ಲ ಅಹಲ್ಯ. ಟಿವಿಲಿ ಯಾವಾಗ ಬೇಕಾದರೂ ಲಾಕ್ಡೌನ್ ಆಗ್ಬೋದು ಅಂತ ತೋರಿಸ್ತಿದ್ದಾರೆ. ಇಟ್ಸ್ ವೆರಿ ರಿಸ್ಕಿ. ಅವ್ರು ಅದನ್ನು ಲಾಸ್ಟ್ ಇಯರಿಂದಾನೂ ಹೇಳ್ತಾನೇ ಇದ್ದಾರೆ. ಲಾಕ್ಡೌನ್ ಆಗಲಿ ಬಿಡು, ನನ್ನ ವೇದ್ ಜೊತೆ ನಾನು ಲಾಗ್ ಹಾಕೋದಕ್ಕಿಂತ ಖುಷಿ ಇನ್ನೇನಿದೆ ಹೇಳು? ಅಹಲ್ಯ, ಲಿಸನ್ ಟು ಮೀ. ನಿನಗೆ ಮೊದಲೇ ಹೆಲ್ತ್ ಸರಿ ಇಲ್ಲ, ಅದು ಅಲ್ಲದೆ ಬ್ರೀತಿಂಗ್ ಇಶ್ಯೂಸ್ ಇದೆ.
ಹಾಗಿರುವಾಗ ಈ ಕೋವಿಡ್ ಸಿಚುಯೇಷನಲ್ಲಿ ನೀನು ಈ ಥರ ಆಚೆಗಡೆ ತಿರ್ಗಾಡೋದು ದೊಡ್ಡ ತಪ್ಪು. ಅರ್ಥ ಮಾಡ್ಕೊ. ಆದಷ್ಟು ಬೇಗ ಸೇಫಾಗಿ ಮನೆಗೆ ಬಂದ್ಬಿಡು. ನನ್ನ ಅಣ್ಣ ಆಗಿ ನಾನು ತಗೊಂಡಿರೋ ನಿರ್ಧಾರಕ್ಕೆ ಥ್ಯಾಂಕ್ಸ್ ಹೇಳೋದು ಬಿಟ್ಟು ನೀನೇ ಹೆದರ್ತಿದ್ಯಲ್ಲ. ಸಾವಿನ ಮನೇಲಿ 2 ವರ್ಷ ಇದ್ದು ಬಂದಿರೋಳು ನಾನು. ನನಗೆ ಯಾವ ಭಯನೂ ಇಲ್ಲ. ನನ್ನ ಟಾರ್ಗೆಟ್ ಈಗ ವೇದ್. ನನಗೆ ಯಾವ ಡೌಟ್ ಕೂಡ ಇಲ್ಲ. ನೀನೀಗ ನನ್ನನ್ನು ಪದೇ ಪದೇ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಿ ಮತ್ತೆ ರಿಟರ್ನ್ ಕರೆಸ್ಕೊಳ್ಳೋಕೆ ಟ್ರೈ ಮಾಡಿದ್ರೆ ಐ ಟೆಂಪ್ರವರಿಲಿ ಬ್ಲಾಕ್ ಯು ನಂಬರ್. ಯು ಗಾಟ್ ಇಟ್? ಮುಗೀತಾ ನಿಮ್ಮ ಮಾತುಕತೆ? ಅದನ್ನು ಆಮೇಲೆ ಹೇಳ್ತೀನಿ. ಅದಕ್ಕೂ ಮುಂಚೆ ನಾನು ನಿನ್ಗೊಂದು ಪ್ರಶ್ನೆ ಕೇಳಬೇಕು. ಕೇಳ ಮೂಲ್ಯ. ನಿನಗೆ ನನ್ನ ಜೊತೆ ಮದುವೆ ಆಗೋದು ಇಂಪಾರ್ಟೆಂಟಾ ಅಥವಾ ಇದೇ ರೆಸಾರ್ಟಲ್ಲಿ ಮದುವೆ ಆಗೋದು ಇಂಪಾರ್ಟೆಂಟಾ? ಇದೆಲ್ಲ ಒಂದು ಕೇಳೋ ಪ್ರಶ್ನೆ ಮೂಲ್ಯ. ನಿನ್ನನ್ನು ಆಲ್ರೆಡಿ ನಾನು ಒಪ್ಕೊಂಡಾಗಿದೆ. ನಿನ್ನ ಮದುವೆ ಆಗೋದಕ್ಕಿಂತ ನನಗೆ ಇಂಪಾರ್ಟೆಂಟ್ ಯಾವುದೂ ಇಲ್ಲ. ಹಾಗಾದ್ರೆ ಈ ರೆಸಾರ್ಟಲ್ಲೇ ಆಗಬೇಕು ಅಂತ ನೀನು ಯಾಕೆ ಅಂದ್ಕೊಂಡೆ? ಇದು ಖಂಡಿತವಾಗ್ಲೂ ನನ್ನ ಹಠ ಅಂತೂ ಅಲ್ಲ. ಮದುವೆ ಅನ್ನೋದು ಪದೇ ಪದೇ ಆಗೋ ಕೆಲಸ ಅಲ್ಲ. ಒಂದು ಸಲ ತುಂಬಾ ಕ್ಲಾಸ್ ಆಗಿ ಗ್ರ್ಯಾಂಡ್ ಆಗಿ ಆಗ್ಬೇಕು ಅನ್ನೋದು ನನ್ನ ಆಸೆ. ನಿನ್ನ ತಲೆಯಲ್ಲಿ ಈ ಗ್ರ್ಯಾಂಡ್ ಮದುವೆ ಅದ್ದೂರಿ ಆಡಂಬ್ರಲ್ಲ ಯಾಕೆ ಬಂತು ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ. ನನಗಿದೆಲ್ಲ ಯಾವುದು ಇಷ್ಟ ಇಲ್ಲ ವೇದಾಂತ್. ನಿಂಗೆ ನಾನು ಬೇಕಾ ಅಥವಾ ಈ ಸಡಗರ ಬೇಕಾ ಅಂತ ನೀನೇ ಡಿಸೈಡ್ ಮಾಡು. ಯಾಕೆಂದ್ರೆ ನಮ್ಮ ಹತ್ರ ಇಷ್ಟು ದೊಡ್ಡ ರೆಸಾರ್ಟಲ್ಲಿ ನಿನ್ನ ಕನಸಿನ ಥರ ಧಾಮ್ ಧೂಮ್ ಅಂತ ಮದುವೆ ಮಾಡೋ ಶಕ್ತಿ ಇಲ್ಲ. ಅದು ಚಿಂತೆ ಮಾಡೋ ವಿಷಯನೇ ಅಲ್ಲ ಮೂಲ್ಯ. ನಿನಗೆ ಜಾಗ ಇಷ್ಟ ಆಯ್ತಾ ಹೇಳು, ಅಸಾಕು. ಬೇರೆ ವಿಷಯದ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ? ಮದ್ವೆನೇ ಬೇಡ ಅಂತ ಕೂತಿದ್ದವು ನಾನು. ನಿನ್ನಿಂದಾಗಿ ನನ್ನ ಸಿದ್ಧಾಂತನೇ ಬದಲಾಗಿದೆ. ಹೋಗ್ತಾ ಹೋಗ್ತಾ ನನ್ನ ಸಿದ್ಧಾಂತಗಳು ಬದಲಾಯಿತು. ನನಗೆ ಅದ್ರ ಬಗ್ಗೆ ಏನೂ ಬೇಜಾರಿಲ್ಲ. ಇನ್ಫ್ಯಾಕ್ಟ್ ನಾನು ಕೂಡ ಬದಲಾದೆ. ಹೊಸದಾಗಿ ಒಂದು ಕನಸು ಕೂಡ ಹುಟ್ಕೊಳ್ತು. ಆ ಕನಸು ಜೊತೆ ನಿನ್ನ ಜೊತೆ ನಿಂತ್ಕೊಳ್ತೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಬಾಮಿದ, ಇದು ಯಾಕೋ ಸೀರಿಯಸ್ ಇಶ್ಯೂ ಆಗೋ ಥರ ಕಾಣಿಸ್ತಿದೆ ಅಲ್ವಾ? ಅಗ್ರಜ, ವೆನ್ಯೂ ಯಾವ್ದಾದ್ರೇನು, ಮದುವೆ ಹೇಗ್ ನಡೆಯುತ್ತೆ ಅನ್ನೋದು ತಾನೇ ಇಂಪಾರ್ಟೆಂಟ್. ಈಗ ರೌಡಿನಾದ್ನೇ ನಿನ್ ಜಗತ್ತು ಅಂದ್ಮೇಲೆ ಅವು ಎಲ್ಲೇ ಇದ್ರು ಅದು ಅದ್ಭುತನೇ ತಾನೇ. ಅಷ್ಟೇ, ಮದುವೆ ಆದಮೇಲೆ ಮ್ಯಾಕ್ಸಿಮಮ್ ವಿಚಾರಕ್ಕೆ ಹೆಂಡತಿ ಒಪ್ಪಿಗೆ ಬೇಕೇ ಬೇಕು. ಮದುವೆನೇ ಅವ್ರು ಇಷ್ಟ ಆಗ್ಬಿಟ್ರೆ ಮುಂದಿನ ಎಲ್ಲ ಜಗಳದಲ್ಲೂ ನಿಮ್ಗೊಂದು ಅಡ್ವಾಂಟೇಜ್ ಇರುತ್ತೆ. ಯೋಚನೆ ಮಾಡಿ.
ಮೇಡಮ್, ಬಾಸು ನಿಮ್ಗೆ ಕಾಲಿಳಿಯಕ್ಕೆ ಈ ತರ ಹೇಳ್ತಾ ಇದಾರೆ, ನೀವ್ ಇದನ್ನ ಸೀರಿಯಸ್ ಆಗಿ ತಗೋಬೇಡಿ ಅಲ್ವಾ ಬಾಸ್? ಹಾಗೆ ಇನ್ನೊಂದು ವಿಷಯ ಮೇಡಮ್, ಇಲ್ಲಿ ಮದುವೆ ಆದ್ರೆ ಖರ್ಚೇ ಬರಲ್ಲ, ಇದು ಫ್ರೀ ಆಗಿ ಸಿಗುತ್ತೆ. ಯಾಕಂದ್ರೆ ಈ ರೆಸಾರ್ಟು ನಮ್ಮ ಬಾಸ್ ಫ್ರೆಂಡ್, ಬಾಸ್ ಮದುವೆ ಅಂದ್ಮೇಲೆ ಅವ್ರು ಚಾರ್ಜ್ ಮಾಡ್ತಾರ? ನೋವೇ. ಅದು ಅಲ್ಲದೆ ಬಾಸ್ ಅವ್ರಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ. ಬಾಸ್ ಫೋರ್ಸ್ ಮಾಡಿ ಅವ್ರ ಕೈ ದುಡ್ಡಿಟ್ರು ಅವರು ತಗೊಳಲ್ಲ ಅಲ್ವಾ? ಓ, ಹೀಗೆಲ್ಲ ಇದೆಯಾ? ಇದೆಲ್ಲ ನೀನು ಮೊದಲೇ ಯಾಕೆ ಹೇಳಲಿಲ್ಲ? ನಿಜವಾಗ್ಲೂ ನೀನು ಸುಳ್ಳೆ ಕುಳ್ಳೇನೆ. ಈಗ ಇದೇ ವೆನ್ಯೂ ಓಕೆನಾ ಮೇಡಮ್ ನಿಮ್ಗೆ? ಖಂಡಿತ ಓಕೆ. ಅಮ್ಮ ತುಂಬಾ ಪಾಪದೋಳು. ಯಾವುದೋ ಒಂದು ಚೌಟ್ರಿಲಿ ಸಿಂಪಲ್ ಆಗುತ್ತೆ ಅಂತ ಕನ್ಸ್ ಕಾಣ್ತಾ ಇದ್ಲು. ಆದ್ರೆ ಈಗ ಯಾರಿಗೂ ತೊಂದರೆ ಆಗದೆ ಇಷ್ಟು ಗ್ರ್ಯಾಂಡ್ ಆಗುತ್ತೆ ಅಂದ್ರೆ ನಂದೇನು ತಕರಾರಿಲ್ಲ. ಐ ಆಮ್ ರೆಡಿ. ಸೂಪರ್. ಹಾಗಿದ್ರೆ ಲೊಕೇಶನ್ ಫಿಕ್ಸ್. ಮಾವ, ನಿಮ್ಗೆ ಓಕೆ ಅಲ್ವಾ? ಸುಳ್ಳೆ ಪುಳ್ಳೆ, ಈಗೆಲ್ಲ ಸರಿ ಹೋಯ್ತು. ಬಾ ಒಂದೊಂದು ರೌಂಡ್ ಎಲ್ಲೆಲ್ಲಿ ಏನೇನಿದೆ ಅಂತ ನೋಡ್ಕೊಂಬರೋಣ. ಥ್ಯಾಂಕ್ ಯು ಕಾಂತ, ಥ್ಯಾಂಕ್ ಯು ಸೋ ಮಚ್. ಕೊನೆಗೊಂದನ್ನು ಸೇವ್ ಆಗ್ಬಿಟ್ರಿ. ಇನ್ನೇನ್ ಮಾಡೋದು ಬಾಸ್, ನಿಮ್ಮ ಆಸೆನೂ ನೆರವೇರ್ಬೇಕು, ಮೇಡಮ್ಗೂ ಬೇಜಾರಾಗಬಾರ್ದು. ಅದಕ್ಕೆ ಸುಳ್ಳು ಹೇಳೋದು ಒಂದೇ ದಾರಿ ಅಂತ ಗೊತ್ತಾಯ್ತು, ಅದಕ್ಕೆ ಧೈರ್ಯ ಮಾಡಿ ಹೇಳ್ಬಿಟ್ಟೆ. ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಪರವಾಗಿಲ್ಲ ಕಾಂತ, ನಿಮ್ಗೂ ತಲೆ ಇದೆ ಅಂತ ನನಗೆ ಇವತ್ತೇ ಗೊತ್ತಾಗಿದೆ. ಏ ಬಾವಾ, ತಲೆ ಇತ್ತು, ಒಳ್ಳೆಯವ್ರು ಇವತ್ತು ಯೂಸ್ ಮಾಡ್ಕೊಂಡು ಅಷ್ಟೇ. ಥ್ಯಾಂಕ್ ಯು ಸುಳ್ಳೆ ಪುಳ್ಳೆ. ಹೇ, ಥ್ಯಾಂಕ್ಸ್ ಎಲ್ಲ ಯಾಕೆ ಹೇಳ್ತಿದ್ಯಾ? ಇಷ್ಟು ದೊಡ್ಡ ರೆಸಾರ್ಟಲ್ಲಿ ಮದುವೆ ಆಗೋಣ ನಮಗೆಲ್ಲ ಅದಕ್ಕೆ.